ಪ್ರಕಾರ ಅಂತ ಅಜ್ಜಿಬಿಟ್ಟು ದೂರ ಹೋಗ್ಬಿಡೋಣ. ರೆಡಿ ಗೈಸ್. ಹೊರಗಡೆ ಸ್ವಲ್ಪ ಕೆಲಸ ಮುಗಿಸ್ದೆ, ಆಚೆ ಬಂದಿದ್ದೀನಿ ನೋಡಿ. ನಮ್ಮ ಪುಟಾಣಿ ಇದು ಆಗ್ತಾ ಇದೆ ನಿಲ್ಲಿಸ್ಬಿಟ್ಟು ಇವಾಗ ಹೋಗ್ತಾ. ನನ್ಗೆ ಆ ಥರದ ಕೆಲಸ ಎಲ್ಲ ಮಾಡೋ ಅಭ್ಯಾಸ ಇಲ್ಲ, ನಾನೇ ಮಾಡೋಣ ಅನ್ನೋದಕ್ಕೂ. ಮಾತ್ರ ಇದು ಖಾರ ನೋಡೋದು ಸ್ವಲ್ಪ ತಿನ್ಲಿ ಅಂತ ಹೇಳ್ಬಿಟ್ಟು. ಆಹಾ ಘಮ ಘಮ ಘಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಡೇ ಬಂದು ಯಾವ ಡೇ? ಮಂಡೇ ಆಗಿದೆ. ಮೇ ಬಿ ಡೇಟ್ ಬಂದು 30. ಇವತ್ತು ಡೇಟ್ ಬಂದು 30 ಮಂಡೇ. ವೆಲ್ಕಮ್ ಟು ಅಲೆನೂರು ಕನ್ನಡತೆ ಸುಧಾ ವ್ಲಾಗ್ಸ್. ಇವತ್ತು ಬೆಳಗ್ಗೆ ಎದ್ದಿದ್ದೀನಿ, ಟೀ ಕಾಫಿ ಎರಡೂ ಕೂಡ ರೆಡಿಯಾಗಿದೆ. ಆ್ಯಂಡ್ ಕಿರಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇನ್ನೂ ವ್ಲಾಗ್ನ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೈಪ್ ಅನ್ನೋಂಥ ಒಂದು ಆಪ್ಷನ್ ಇದೆ, ಒಂದೊಂದು ಹೈಪ್ ಅನ್ನು ಕೊಟ್ಟು ನಮಗೆ ಬೋನಸ್ ಪಾಯಿಂಟ್ ಆಗಿ ಇನ್ನೂ ಹೆಚ್ಚು ಮೋಟಿವೇಶನ್ ಮಾಡಿ ಇನ್ನೂ ಒಳ್ಳೆ ವ್ಲಾಗ್ಸ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗಂತೂ ತುಂಬಾ ಸಪೋರ್ಟ್ ಮಾಡ್ತೀರಾ, ಅದೇ ಥರ ನನಗೆ ಸದಾಕಾಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬ್ರೇಕ್ಫಾಸ್ಟ್ ಬಂದು ಕಿರಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ. ಹಾಗೆ ಇವತ್ತು ಸೋಮವಾರ ಬೇರೆ ಅಲ್ವಾ, ಆಯುಧ ಪೂಜೆಗೆ ಏನು ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೇನೆ ಡೀಪಾಗಿ, ಅದನ್ನು ಇವತ್ತೇ ಮಾಡ್ಕೊಂಬಿಡೋಣ ಅಂತ. ಬೇರು, ಸೋಫಾ ಮತ್ತು ಇದು ಏನು ಶೋಕೇಶ್ ಅದನ್ನೆಲ್ಲ ಇವತ್ತೇ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಅವತ್ತು ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ಅಮ್ಮ ಹೊರಗಡೆ ಇದನ್ನಾಗ್ತಾ ಇದ್ದಾರೆ, ಏನು ಹೇಳಿ ರಂಗೋಲಿ ಹಾಕೊತಾ ಇದ್ದಾರೆ. ಸೋಮವಾರ ಎಲ್ಲ ಹಂಗಾಗಿ ನೋಡಿ ಕಿರಳಿಕಾಯಿ ನೈಟು ಕಟ್ ಮಾಡಿ ಹಾಕಿದ್ವಲ್ಲ ಇದು. ಆ್ಯಕ್ಚುಲಿ ನಂಗೆ ಇದು ಬೆಸ್ಟ್ ಪ್ರೋಸೆಸ್ ಅನ್ನಿಸ್ತು. ನಮ್ಮಮ್ಮ ಅದು ಬೇಯಿಸ್ಬಿಟ್ಟು ಕಟ್ ಮಾಡುವ ಅಂದ್ರಲ್ಲ, ಇದು ಹಿಂಗಿರತ್ತಪ್ಪ ಅಂದ್ಕೊಂಡೆ. ನಿಜವಾಗ್ಲೂ ಬೆಸ್ಟ್ ಪ್ರೋಸೆಸ್ ಇದು. ಅದು ಹಸಿ ಕುಯ್ಬೇಕಾದ್ರೆ ಒಂಥರ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಅದೆಲ್ಲ ಕೈಗೆ ಅಂಟ್ಕೊಂಡಂಗೆ, ಮತ್ತು ಕೈ ಸ್ವಲ್ಪ ಗಾಯ ಆಗಿದ್ರು ಕೂಡ ಉರಿ. ಬಟ್ ಇದೇನು ಉರಿಯಲ್ಲ, ತುಂಬ ಸ್ಮೂತಾಗಿ ಆಗೋಗುತ್ತೆ ಕಟ್ ಮಾಡೋ ಕೆಲಸ ಎಲ್ಲ. ಬೆಸ್ಟ್ ಇದು. ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತಾ ಈ ಐಡಿಯಾ? ನನಗೆ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ಹಸಿದನ್ನ ಕಟ್ ಮಾಡಿ ಒಂದು ವಾರದ ತನಕ ಉಪ್ಪು ಹಾಕಿ ಬೇಯಿಸಿ ಆಮೇಲೆ ಅದಕ್ಕೆ ಖಾರ ಒಗ್ಗರಣೆ ಎಲ್ಲ ಕೊಡೋರು. ನಾನು ಮತ್ತೆ ಹೇಳಿದಪ್ಪ ಇದು. ಇವಾಗ ಇಲ್ಲಿ ಚಿತ್ರಾನ್ನಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮನೆಯವ್ರು ಬಂದು ಬೆಳಗ್ಗೆ 5 ಗಂಟೆ ಬಸ್ಗೆ ಹೋದ್ರು. ಅವರು ಡ್ಯೂಟಿ ಇದೆಯಲ್ಲ ನನಗೆ, ಹಾಗಾಗಿ ಮತ್ತೆ ವೆಡ್ನೆಸ್ಡೇ ಬರ್ತಾರೆ. ಆಯುಧ ಪೂಜೆ ರಜೆ ಇರುತ್ತಲ್ಲ ಬರ್ತಾರೆ. ಆ್ಯಂಡ್ ಅಮ್ಮ ನೈಟು ಫೋನ್ ಮಾಡಿದ್ರು, ಹೆಂಗೂ ಬಂದಿದೆಯಲ್ಲ ಬಾರವ ಅಂದ್ಬಿಟ್ಟು. ನೋಡೋಣ, ನಮ್ಮ ಮನೆಯವ್ರನ್ನ ಕೇಳಿದೆ ನಾನು, ಗುರುವಾರನೇ ಹೋಗ್ತೀನಿ ಅಲ್ಲಿಗೆ ಅಂತ. ಯಾಕಂದರೆ ನನ್ನ ತಂಗಿ ಪಾಪು ಆಮೇಲೆ ವಿದ್ಯಾ ಎಲ್ಲ ಬರ್ತಾರೆ. ಹಂಗಾಗಿ ನಮ್ಮ ಮನೆಯವರು ಬೇಡ ಅಷ್ಟು ಬೇಗ ಯಾಕೆ, ಬೇಡ ಶನಿವಾರ ಭಾನುವಾರ ಹೋಗು ಅಂತಂದರು. ನೋಡೋಣ ಯಾವತ್ತಾಗತ್ತೆ ಹೋಗೋದು. ಅಂತಂಗಿ ಏನೇನೋ ಡಿಫ್ರೆಂಟ್ ರೆಸಿಪಿಗಳು ಮಾಡ್ತಾಳೆ. ನಂಗೆ ತುಂಬಾ ಇಷ್ಟ ಆಗುತ್ತೆ. ಯಾರಾದರೂ ಮಾಡಿಕೊಟ್ರೆ ಸಾಕಪ್ಪ ಅಂತ ಕಾಯ್ತಾ ಇರ್ತೀನಿ. ನೋಡಿ ಸಕ್ಕತ್ತಾಗಿ ಮಾಡ್ತಾಳೆ. ಅಟ್ಲೀಸ್ಟ್ ಅದನ್ನು ತಿನ್ನೋಕ್ಕಾದ್ರೂ ಹೋಗ್ಬೇಕು ನಾನು ಊರಿಗೆ. ಹೋಗ್ಬಂದ್ಬಿಟ್ಟಿಲ್ಲ ಅಂತಾನೆ ಮಾಡೋದೇ ಇಲ್ಲ. ಅಲ್ಲಿಂದ ಬಂದು ಏನ್ ಮಾಡ್ಬಿಡೋದು, ಮೊಸರು ನೋಡ್ಕೊಂಡು ನಿಂತ್ಕೊತೀರಾ. ಏನು ಬೆಳಗ್ಗೆ ತಿರ್ಗಿ ಅಂತ ಮಾಡ್ಕೊಂಬಿಟ್ರೆ ಆಗಲ್ಲ. ಇದಕ್ಕೆ ಹೊರಗಡೆ ಸ್ವಲ್ಪ ಕೆಲಸ ಮುಗಿಸ್ದೆ, ಆಚೆ ಬಂದಿದ್ದೀನಿ ನೋಡಿ. ನಮ್ಮ ಪುಟಾಣಿ ಇದು, ನಮ್ಮ ಲಕ್ಷ್ಮಿ, ಅದು ನಮ್ಮ ಮನೆ ಲಕ್ಷ್ಮಿ. ನಮ್ಮ ಕರು ನೋಡಿ, ಪಾರಿವಾಳಗಳು. ಆ್ಯಂಡ್ ಬೆಳಗಿನ ವ್ಯೂ ಈ ರೀತಿಯಾಗಿದೆ. ಇದೆಲ್ಲ ಫುಲ್ ತೋಟಗಳಿದೆ ನೋಡಿ. ಹಸಿರು ಮೆಣಸಿನ್ಕಾಯಿ ಗಿಡದಲ್ಲಿ ಹಸಿರು ಮೆಣಸಿನ್ಕಾಯಿ ಹೆಂಗೆ ಬಿಟ್ಟಿದೆ ಗೊತ್ತಾ? ಅಲ್ಲಿ ಬೇಕಂದಾಗೆಲ್ಲ ಬರ್ಬೋದು, 2 ಕಿತ್ಕೊಬೋದು. ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಕಾಣ್ತಾ ಉಂಟಾ? ತುಂಬ ಚೆನ್ನಾಗಿದೆ ಇದರಲ್ಲಿ.
ಅಮ್ಮ ಹೊಲ್ದ ಹತ್ರ ಹೋದರು. ಕಾಕಡ ಹೂವು ಇದೆಯಲ್ಲ, ಹೂವು ಬಿಡ್ಸೋಕೆ ಹೋದರು. ಹೂವು ಬಿಡಿಸ್ಕೊಂಬರೋದಕ್ಕೆ ನಾನು ಮನೆ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸೋಮವಾರ ಬೇರೆ ಅಲ್ವಾ, ಸೊ ಅದಕ್ಕೆ. ಫ್ರೆಂಡ್ಸ್, ಟೈಮ್ ಬಂದು ಆಲ್ರೆಡಿ 9 ಗಂಟೆ ಆಗಿದೆ. ನೋಡ್ತಾ ಇದ್ದೀರಲ್ಲ, ಆಗ್ತಾಯಿದೆ. ನನಗೆ ಸ್ವಲ್ಪ ಹೊಟ್ಟೆ ಹಸಿವಾಗ್ತಾಯಿದೆ. ಬೆಂಗಳೂರಲ್ಲೆಲ್ಲ ನಾವು ಕೆಲ್ಸಕ್ಕೆ ಹೋಗೋ ಟೈಮ್ ಅಂದರೆ ಒಂದು 8 ಕಾಲಿಗೆಲ್ಲ ಅಲ್ಲಿ ಬ್ರೇಕ್ಫಾಸ್ಟ್ ಆಗೋಗ್ಬಿಡುತ್ತೆ. ಇಲ್ಲಿ 9 ಗಂಟೆ ಆಗ್ತಾಯಿದೆ. ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ. ನಮ್ಮ ಅತ್ತೆ ಹಿಂಗೈತೆ ನನಗೆ ಚೆನ್ನಾಗೈತೆ ಅಂತಂದರು. ನೋಡೋಣ ಹೆಂಗಿದೆ ಏನೋ ಅಂತಂದು. ತಿರುಳಿಕಾಯಿ ಚಿತ್ರಾನ್ನ ಇದನ್ನೇನು ತೋರ್ಸೋಕೆ ಹೋಗಲಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಚಿತ್ರಾನ್ನ ಅಂದರೆ ಎಂಥ ಸಣ್ಣ ಮಕ್ಳಿಗೂ ಗೊತ್ತಿರುತ್ತೆ ಚಿತ್ರಾನ್ನ ಮಾಡೋದು ಹೆಂಗೆ ಅಂತ. ಹಂಗಾಗಿ ಚೆನ್ನಾದ ಫ್ರೆಂಡ್ಸ್. ನೆಲ ಸಿಟ್ಕೊಂಡಿದೆ ಆಯಿತು. ಮತ್ತೆ ಅವ್ರ ಅಲ್ಲೇ 11 ಗಂಟೆ ಇದೆ. ನೆಲ ಸಿಗ್ತಾನೆ ಇದ್ದು ಮತ್ತೆ ಆಶ್ಚರ್ಯ ಆಗ್ಬಿಡ್ಬೇಕು, ಇದೇನು ಸಿಗ್ತಾನೆ ಹೇಳೋಣ ಇನ್ನೂ ಅಂತ ಬಂದರೆ ನಮ್ಮತ್ತೆ. ಆದರೂ ಏನಾದರೂ ಹೇಳಿ, ಹಳ್ಳಿ ಕೆಲಸಗಳು ಸುಲಭನೇ ಅಲ್ಲ. ಏನೋ ಆಗ್ಬಿಡತ್ತೋ ನಿಮಿಷಕ್ಕೆ ಸೀಟ್ ಹಾಕ್ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಅಂದ್ಕೊಂಡಂಗೆ ಆಗೋದೇ ಇಲ್ಲ. ಹೆಂಗೆ ಗೊತ್ತಾ, ಆ ಮೂಲೆ ಈ ಮೂಲೆ, ಆ ಸಂಧಿ ಈ ಸಂಧಿ ಅಂತ ಒಂದಷ್ಟು ಕಸ ಇರ್ತದೆ. ಅದೆಲ್ಲ ಮೂಲೆ ಮುಡ್ಕಲೆಲ್ಲ ಹುಡುಕಿ ಸೀಟಿ, ಇನ್ನೊಂದ್ಸರಿ ಮಾಪ್ ಹಾಕಿ ಸೀಟಿ ಮಾಡೋಷ್ಟರಲ್ಲಿ 11 ಗಂಟೆ ಆಯಿತು. ನಾನು ಹೋಗಿ ನಾಷ್ಟಕ್ಕೆ ಹಾಕ್ಕೊಟ್ಟಿದ್ದೀನಿ. ನೋಡಿ ಅವನ ಅವತಾರಗಳು ನೋಡಿ ಕುತ್ಕೊಂಡು ತಿನ್ನಮ್ಮ. ಕಡ್ಡಿ ತಗೊಳ್ಳ, ತಿನ್ನು ಮುಗಿಸು. ಹೌದಾ, ಎತ್ತಿಟ್ಬಿಟ್ಟು ಈಗ ಹೋಮ್ವರ್ಕ್ ಮಾಡ್ಕೊ. ಎತ್ತಿಡು ಸಾಕು. ಹೋಮ್ವರ್ಕ್ ಮಾಡ್ಕೊಳ್ಳೋ, ಎತ್ತಿಡು. ತಿನ್ನು ಮುಗಿಸೋ, ಸ್ವಲ್ಪನೇ ಇರೋದು. ಅಟ್ಲೀಸ್ಟ್ ಹೋಮ್ವರ್ಕ್ ಅಂತ ಹೇಳಿದ್ರೆ ತಿಂತಾನೇನೋ ಅಂತ ನನ್ನ ಮಗ ತಿಂತಾನೇ ಇಲ್ಲ. ಚೆನ್ನಾಗಿದೆ ಚಿತ್ರಾನ್ನ. ಹಂಗೇನೆ ಓಕೆ, ತಿನ್ನೋಕ್ಕೆ ದುರಾಂಕಾರ. ಇನ್ನು ಒಂಚೂರು ಆಯ್ತಲ್ಲಿ ಇಟ್ಕೊಂಡು ಅವೆರಡು ರೂಮ್ನ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೋಬೇಕು ಇವಾಗ. ನಮ್ಮ ತೋಟದಲ್ಲಿ ಬೆಳೆದಿತ್ತು ಪುಟಾಣಿದು, ಬಟ್ ತುಂಬ ಸ್ವೀಟ್ ಆಗಿರುತ್ತೆ. ಎಸ್ಪೆಷಲಿ ಗುಂಡುಗೆ ಪಪ್ಪಾಯ ಅಂದರೆ ಸಖತ್ ಇಷ್ಟ ಅಲ್ವಾ ಗುಂಡು? ಪಪ್ಪಾಯ ಬಿಟ್ಟು ಇನ್ನೇನು ಫೇವ್ರೇಟ್ ಇಲ್ಲ ಅವ್ರಿಗೆ. ಹಾಗಾಗಿ ಅವ್ರಿಗೆ ಪಪ್ಪಾಯ ಇಷ್ಟ. ಸೊ ಎರ್ತ್ಕೊಟ್ಟೆ. ಕ್ಯೂಟಾಗಿ ಒಳ್ಳೆ ಆ್ಯಪಲ್ ತಿನ್ನಕ್ಕೆ ನಿಂತ ಇದೆಯಾ ಚಿನಿ ನೀನು? ವಿಡಿಯೋದಲ್ಲಿ ತೋರ್ಸೋಕ್ಕೋಸ್ಕರ ತಿಂತಾ ಇದೆಯಾ? ಏನು ಬೇಕು? ಟಿಶ್ಯೂ ಬೇಕಾ? ಕೊಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದಾರಲ್ಲ, ಫುಲ್ ರೋಡ್ ಗಲೀಜಿಂಗೆ. ನನಗೆ ಈ ಥರ ರಚ್ಚಲೆಲ್ಲ ಸ್ವಲ್ಪ ಗಾಡಿ ಓಡಿಸೋದ್ರೆ ಒಂದು ಸ್ವಲ್ಪ ಕಷ್ಟ. ಹಾಗಾಗಿ ನಾನು ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ಏನೋ ಮಿಸ್ಸಾಗಿ ಕೆಳಗಡೆ ಬಿದ್ದು ಯಪ್ಪ ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು ಕೈಕಾಲೆಲ್ಲ ರಚ್ ಮಾಡಿಕೊಂಡು ನಂಗೆ ಅದೆಲ್ಲ ಸ್ವಲ್ಪ ಕಷ್ಟದ ಕೆಲಸ. ಹಾಗಾಗಿ ಗಾಡಿಯೆಲ್ಲ ನಿಲ್ಲಿಸ್ಬಿಟ್ಟೆ. ಸ್ವಲ್ಪ ಮಳೆ ಬರಂಗೆ ಆಗತ್ತೆ ಹೋಗುತ್ತೆ. ಇಲ್ಲೆಲ್ಲ ಅವಾಗ ಮಳೆ ಬಂದರೆ ನೀರು ಹರಿತಾ ಇರೋದು ದಮ ಅಂತ ಅಂದರೆ ಇದು ಕಾಲುವೆ ಈಗ ಸಖತ್ತಾಗಿ ಹರಿಯೋದು. ಆ್ಯಂಡ್ ನಂದು ಎಲ್ಲ ಸ್ನಾನ ಆಯಿತು. ಗುಂಡುಗೊಬ್ಬನಿಗೆ ಸ್ನಾನ ಮಾಡಿಸ್ಬೇಕು. ಬಟ್ಟೆ ನೀನು ಹಾಕಿದ್ದೀನಿ, ಬಟ್ಟೆ ಹೋಗಿಬೇಕು. ಗುಂಡು ಅಲ್ಲ ನೋಡಿ, ಅಲ್ಲವನೇ ಅಮ್ಮ ಅಲ್ಲಿ ಹೋಯ್ತವ್ರೆ ಕ್ಯಾನ್ ಎತ್ಕೊಂಡು. ಏನು ಕೆಲಸಕ್ಕೆ ಅಂತ ಕೇಳ್ಬೋದು. ಏನು ಕೆಲಸ ಅಂದರೆ ಇದು ಇನ್ನು ಕಾಕಡ ಗಿಡಕ್ಕೆ ಔಷಧಿ ಹೊಡಿಬೇಕಂತೆ. ಅದಕ್ಕೆ ಬೇಡ ಕಣಮ್ಮ, ಅವ್ರು ಬಂದು ಮಾಡ್ಕೊತಾರೆ ಅಂದರು. ಕೇಳ್ತಾ ಇಲ್ಲ ಪಾಪ ಅವ್ರು ಸಾಕಾಗಿ ಬರ್ತಾರೆ ಕಣವ. ಯಾವ್ದು ನಮ್ಗೆ ಕುಡ್ಲು ಒಂದು ತಗೋ, ಹಿಡ್ಕೊ ಆಯ್ತು ಹಿಡ್ಕೊ. ನಡಿ, ಕೆಳಗಡೆ ಹಿಡ್ಕೋಬೇಕು, ಕೆಳಗಡೆ ಬಗ್ಗಿಸ್ದಂಗೆ. ಬಾ. ಅವ್ರು ಸುಸ್ತಾಗಿ ಬರ್ತಾರೆ ಅಂದ್ಬಿಟ್ಟು ಇವರೇ ಹೊಡಿಯೋಕೆ ಹೋಗ್ತಾ ಇದ್ದಾರೆ. ಅವೆಲ್ಲ ಇಲ್ಲ, ನಡ್ಕೊಂಬರ್ಬೇಕು. ಔಷಧಿ ಇದೆಲ್ಲ ವಾಸನೆ ಅಂದರೆ ವಾಸನೆ, ಗಬ್ಬು ನಾಟ. ನೀನು ಒಳ್ಳೆ ಕಣ. ಅಲ್ಲೆಲ್ಲ ಅದು ಬಿಡ್ಬೇಡಿ. ಅಯ್ಯೋ, ಔಷಧಿ ಕಣಮ್ಮ ಅದು. ಏಮೋ ಕೈಯಲ್ಲಿ ತೆಗಿಯಮ್ಮ, ಬಾಯಿ ತೊಳ್ಕೊ. ಇಲ್ಲಂದ್ರೆ ಅದು ಸಕ್ಕ ಡೇಂಜರ್ ಅದು.
ಮತ್ತೆ ಔಷಧಿ ಹೊಡಿತಾ ಇದ್ದಾರೆ. ಎಷ್ಟೆಷ್ಟೋ ಹೇಳ್ದೆ ನಾನು, ಬೇಡ ಅಮ್ಮ ಅಷ್ಟಪ್ಪ ಕ್ಯಾನ್ ಹೊತ್ಕೊಂಡು ಹೊಡಿಯೋಕ್ಕಾಗಲ್ಲ ನಿಮಗೆ ಅಂತ. ಬಟ್ ಅವ್ರು ರೆಡಿ ಇಲ್ಲ. ಆ್ಯಂಡ್ ಮೋರೋವರ್ ನನಗೆ ಆ ಥರದ ಕೆಲಸ ಎಲ್ಲ ಮಾಡೋ ಅಭ್ಯಾಸ ಇಲ್ಲ, ನಾನೇ ಮಾಡೋಣ ಅನ್ನೋದಕ್ಕೂ ಕೂಡ ಅಷ್ಟೇ. ಹಂಗೆ ಹಿಡ್ಕೊಂಡು ಹಂಗೆ ಹೊಡೆದು ಬಿಡೋದಷ್ಟೇ. ಬಟ್ ನಾನು ನನ್ನ ಮಗಂಗೆ ಊಟ ಮಾಡಿಸೋದು, ತಿನ್ನಿಸೋದು, ಕುಡಿಸೋದೆಲ್ಲ ಇರುತ್ತಲ್ಲ, ಹಂಗಾಗಿ ನಾನು ಆ ಥರ ರಿಸ್ಕ್ ಎಲ್ಲ ತೊಗೊಳಕ್ಕೆ ಇಷ್ಟಪಡಲ್ಲ. ಖಾಲಿ ಆಯಿತು. ಇವಾಗ ಇನ್ನೊಂದು ಡ್ರಮ್ ಫಿಲ್ ಮಾಡ್ಕೋತಾರೆ. ಅಮ್ಮ ಖಾಲಿ ಆಯ್ತಲ್ವೇನಮ್ಮ? ಹಾಂ ಬರಲಾ? ಸೊ ಫ್ರೆಂಡ್ಸ್, ಟೈಮ್ ಬಂತು ಆಲ್ರೆಡಿ ಒಂದು 2 o'clock ಆಯಿತು. ಶಾರ್ಪ್ 2 ಆಗಿದೆ. ಜಸ್ಟ್ ಇವಾಗ ಮನೆಗೆ ಬಂದೆ. ಅಲ್ಲಿ ಹಸುಗಳನ್ನ ಕಟ್ಟಿದ್ರು ಅಮ್ಮ ಕೆಳಗಡೆ. ಹಸು ನೋಡಿಕೊಂಡು ಇವಾಗ ಬಂದಿದ್ದೀನಿ. ತರಕಾರಿ ಸಾಂಬಾರು ಮಾಡ್ತಾ ಇದ್ದಾರಲ್ಲ, ಬದನೆಕಾಯಿ ಜಸ್ಟ್ ಇವಾಗ ಕಿತ್ಕೊಂಡು ತೋಡ್ತಾ ಇದ್ದೆ. ತರಕಾರಿ ಬೀನ್ಸ್, ಗೆಡ್ಡೆಕೋಸು, ಆಮೇಲೆ ಆಲೂಗೆಡ್ಡೆ, ಸ್ವಲ್ಪ ತರಣಿಕಾಯಿ ಇಷ್ಟು ಹಾಕಿದ್ದೀನಿ. ಬೇಳೆ ಬೇಯಕ್ಕೆ ಇಟ್ಬಿಟ್ಟು ಒಂದು ನೋಡ್ಕೊಂಡಿದ್ದೆ. ಹಸ ಅಲ್ಲಿ ಐತೆ. ಅಂದರೆ ಹಸ ಇರ್ತದೆ, ಸಿಕ್ಕಾಕೊಂಡ್ಬಿಡ್ತವೆ ಅಂತ ಭಯ ಸ್ವಲ್ಪ ಅಷ್ಟೇ. ಮೆಷಿನ್ ಎತ್ತುತ್ತಾನೆ ನನ್ನ ಕೈಲಿ ಆದಂಗೆ ಒಂದು ಚೂರು ಹುಲ್ಲು ಕುಯ್ಕೊಂಡ್ಬಿಟ್ಟೆ. ಪಾಪ ಎಲ್ಲ ಅವ್ರ ಮೇಲೆ ಹಾಕಿದ್ರೆ ಕಷ್ಟ ಆಗತ್ತೆ ಅವರಿಗೆ ಅಂತ ಅಂದ್ಬಿಟ್ಟು 1 ವಾರ ಹುಲ್ಲು ಕುಯ್ಕೊಂಡೆ, ತಗೊಂಬಂದೆ ಗಾಡಿಗೆ ಹಾಕೊಂಡು. ಈ ವಾರ ಒಪ್ಪೊಂದು ದಿವಸ ಮಾತ್ರ ಬೇರೆ ಯಾವ ಕೆಲಸನೂ ಕಮಿಟ್ ಮಾಡ್ಕೋಬಾರ್ದು. ಯಾಕೆ ಗೊತ್ತಾ, ಮನೇಲೇ ಕೆಲಸ ಸಾಗಲ್ಲ. ವಾರ 21 ದಿವಸ ಮನೇಲೇ ಕೆಲಸ ಹೆವಿ ಇರ್ತದೆ. ಇಂಥದ್ರಲ್ಲೂ ನಮ್ಮ ಮನೆಯವರೆಲ್ಲ ಈ ವಿಡಿಯೋದಲ್ಲಿ ಹೇಳೋರು ನೋಡಿ, ಅವ್ರು ಸಾಕಾಯ್ತಾರೆ ಕಣವ ಅಂತ ಅಂದ್ಬಿಡು. ಹಂಗೆ ಮೇಲೆ ಹೇಳ್ಕೊಂಡು ಎಲ್ಲ ಅವರೇ ಮಾಡಕ್ಕೆ ಹೋಯ್ತಾರೆ. ಸಾಯಂಕಾಲಕ್ಕೆ ನೋಡಿ, ಹುಷಾರಿಲ್ಲ ಕಣವ, ಜ್ವರ ಬಂದ್ಬಿಟ್ಟೈತೆ ಅಂತಾರೆ. ಹಂಗೆ ಅವ್ರ ಕತೆ. ಬೇಡ ಹಂಗೆ ಮಾಡ್ತಾರೆ. ಒಂದು ಎಣ್ಣೆ ಕಿತ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಮಗೆ ಎಟ್ಟಕ್ಲಿಲ್ಲ ಒಂದು. ಮತ್ತೆ ಕುಡ್ಲು ಸೊಪ್ಪೆಲ್ಲ ಔಷಧಿಗೆ ಅಂತ ಬಳಸ್ಬಿಟ್ಟಿದ್ವಲ್ಲ, ಅದೇ ಕುಡ್ಲು ನಮಗೆ ಎಣ್ಣೆ ಕಿತ್ಕೊಳ್ಳೋಕೆ ಮನಸ್ಸಾಗಲಿಲ್ಲ. ಸೊ ಹಂಗೆ ಬಂದ್ವಿ. ಎಲ್ಲ ಹಾಕಿದ್ದೀನಿ ತರಕಾರಿ. ಕೊತ್ತ ಅಂತ ಬೇಯ್ತಾ ಇದೆ. ನನ್ನ ಬಂಗಾರಿ ಹೊರಗಡೆ ಚಿಪ್ ಹಾಕಿದೆ ಒಣಗ್ಲಿ ಅಂದ್ಬಿಟ್ಟು ಬಿಸಿಲಿಗೆ. ಅದನ್ನೆಲ್ಲ ಎತ್ಬಿಟ್ಟು ಒಂದು ಕಡೆ ಹಾಕದೆ. ಏನಪ್ಪ ಹೊಟ್ಟಸ್ಬಿಟ್ಟೈತೆ, ಏನಾರು ಐತೆ ನಮ್ಮ ಊಟ ತಿನ್ನೋಕ್ಕೆ ಅಂತ ಪಾಪ ಹೊಟ್ಟಸ್ಬಿಡೋದು. ಅದಕ್ಕೆ ಏನು ಚೂರು ಚಿತ್ರಾನ್ನ ತಿಂದಿತ್ತ. ವಾವ್ ಬಂಗಾರಿ ಎತ್ತಾಕ್ಬಿಟ್ಟ ಎಲ್ಲ. ವೆರಿ ಗುಡ್ ಮನೆ. ಅಲ್ಲಿಂದ ಕುತ್ಕೊಂಡು ಬಟ್ಟೆ ಹೋಗಿಲ್ಲ ನಾನು. ಆಯಿತು ಪರವಾಗಿಲ್ಲ, ಇಟ್ಸ್ ಓಕೆ. ವೆರಿ ಗುಡ್ ವೆರಿ ಗುಡ್ ಮನೆ. ಹೊಟ್ಟೆ ಸಿತಾಯ್ತಾ? ಇನ್ನೇನು ಸಾಂಬಾರು ಆಯಿತು. ಸಾಂಬಾರು ರೆಡಿ ಆಗ್ತಾ ಇದೆ ನೋಡ್ತಾ ಇದ್ದಾರಲ್ಲ. ಇದಂತೂ 1 ನಿಮಿಷ ಆಚ್ಕೊಡಿ ಸಾಕು. ಎಲ್ಲ ಅರ್ಧಿ ನೋಡಿ, ಬೆಳಗ್ಗೆಯಿಂದ ಕ್ಲೀನ್ ಮಾಡಿರ್ತೀನಿ, ಹೋಗಿ ಎಲ್ಲ ನಿಂತ್ಬಿಡುತ್ತೆ. ಇವಾಗ ಸಾಂಬಾರ್ಗೊಂದು ಒಗ್ಗರಣೆ ಕೊಡಬೇಕಷ್ಟೇ. ಸೌಟಲ್ಲೇ ಕೊಟ್ಬಿಡ್ತೀನಿ, ಯಾಕಂದರೆ ಬೆಳಗ್ಗೆದು ಬಾಣಲಿ ನೋಡಿ ಅಲ್ಲೇ ಇದೆ, ಗೊಜ್ಜು ಮಾಡಿ ಕೊಡ್ತೀನಿ. ಒಂದು ಕೊಟ್ಟು ಸೌಂಡ್ ಮಾಡೋಂಗಿಲ್ಲ. ಯಾರಲ್ಲಿ ಸೌಂಡು ಮಾಡೋದು? ಎಣ್ಣೆ ಸಾಸಿವೆ ಹಾಕಿದ್ದೀನಿ. ನಾನು ಸ್ವಲ್ಪ ಎಣ್ಣೆ ಹಾಕಿದ್ರು ಸ್ವಲ್ಪ ಜಾಸ್ತಿನೇ ಹಾಕ್ಬಿಡ್ತೀನಿ. ನಮ್ಮ ಅತ್ತೆ ಹಂಗೂ ಅಂತಾರೆ, ಅಡುಗೆ ಚೆನ್ನಾಗಿರ್ತದೆ ಕಣವಾ ಅಂತಾರೆ. ಯಾಕೆ ಅಂದ್ರೆ ಇದಕ್ಕೆ ಪಾಪ ಅವರೆಲ್ಲ ಒಂದು ಚೂರು ಹಾಕ್ತಾರೆ. ಮತ್ತು ತಿಂಗಳಾನ್ಗಟ್ಲೆ ಮಾಡೋದನ್ನ ನಾನು ಒಂದು 3 ದಿನಕ್ಕೆ ಖಾಲಿ ಮಾಡ್ಬಿಡ್ತೀನಿ. ನೋಡಿ ಸೌಟ್ ತಿಂದು ಹೋಗ್ತು. ಅದಕ್ಕೆ ಇಷ್ಟ ಆಗಲ್ಲ ಸ್ವಲ್ಪ ಎಲ್ಲ ಒಗ್ಗರಣೆ ಆಗುತ್ತೆ. ಏನು ಮಾಡೋದು, ಆಪ್ಷನ್. ಇದನ್ನ ಹಿಂಗೆ ಬೇಯಿಸ್ಬಿಟ್ಟು ನಿಮ್ಮ ಬಳಿಗೆ ಬಕ್ಕಂತ ಹಾಕ್ಬಿಡೋದು. ಹಂಗೆ ಬೇಯಿಸಿ ಹಂಗೆ ಹಾಕ್ಬಿಡೋದು ಬಕ್ಕಂತ. ಒಗ್ಗರಣೆ ಇಲ್ಲಪ್ಪ, ಮೊಸರು ತಂದಿಲ್ಲ ನಾವು. ಕೇಳ್ತೇನೆ ನೀನು ದಿನಕ್ಕೊಂದೊಂದ ಸಾಕು. ಗಮ್ಮಂತ ಇದೆಯಲ್ಲಿ ತಿಂದೊಳಗೆ ಸಕಾರ ಅಂತ ಅಜ್ಜಿಬಿಟ್ಟು ದೂರ ಹೋಗ್ಬಿಡೋಣ. ನಡೀಪ ಉಂಡಣ, ಊಟ ಹಾಕೋತೀನಿ. ನಡಿ ಹಾಕ ಬರ್ತಾ ಇದ್ದೀನಿ. ಸಾಂಬಾರ್ ರೆಡಿ. ಹಂಗ ಅದಕ್ಕೆ ಅಷ್ಟೊತ್ತಿಂದ ಹಂಗೆ ಹಿಡ್ಕೊಂಡಿದ್ರೆ, ಅರ್ಧ ಗಂಟೆಯಿಂದ ನೀರು ಕುಡಿದೆಲೆ.
ತೋರಿಸು ಫಸ್ಟ್. ಡ್ರೈ ಫ್ರೂಟ್ಸ್ ಗೊತ್ತಾಯ್ತು ಗೊತ್ತಾಯ್ತು. ಪ್ರಣಾಮ್. ಮೇಲೆ ಫ್ರೆಂಡ್ಸ್, ಬಟ್ಟೆ ಒಂದೇ ಹಾಕಿದ್ದೆಲ್ಲ ಆಯಿತು. ಇವಾಗ ಮಿಕ್ಸಿ ಈ ದೋಸೆ ಹಿಟ್ಟು ನೆನೆಸಿದ್ನಲ್ವ ಅದನ್ನು ರುಬ್ಕೊಂಬಿಡೋಣ. ಆಮೇಲೆ ಅಮ್ಮ ಲಸು ಮೇಯಿಸ್ತಾ ಇದ್ದಾರೆ ಹಿಂದೆ ಸ್ವಲ್ಪ ಹೋಗೋಣ ಅವ್ರ ಜೊತೆ ಕುತ್ಕೊಳ್ಳೋಣ. 5 ನಿಮಿಷ ಅಂದರೆ ಕೆಲಸಗಳು ಬಿಟ್ಟರೆ ತಾನೆ ಹೋಗೋಕ್ಕಲ್ಲೇ. ಇವಾಗ ಮಧ್ಯಾಹ್ನ ನೀವೇ ನೋಡಿ. ನಾನೇ ಅಂದ್ಕೊಂಡೆ ನನ್ನ ಮಗನ ಸ್ನಾನ ಮಾಡಿಸಿ ಬಟ್ಟೆ ಒಗ್ದಾಕ್ಬಿಟ್ಟು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡೆ. ಇದ್ದಕ್ಕಿದ್ದಂಗೆ ಅಮ್ಮ ಬಂದರು. ಗೊತ್ತಾಗ ಹೋಗೋಣ ಬಾರಮ್ಮ, ಔಷಧಿ ಹೊಡಿಬೇಕು ಅಂದರು. ಔಷಧಿ ಹೊಡಿತಾ ನಾನೊಂದು ಹೊರೆ ಉಳ್ಕೊಂಡೆ. ಹಂಗೇನೆ ಹಿಂಗೆ ಒಂದು ಕೆಲಸಕ್ಕೆ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸಕ್ಕೆ ಮತ್ತೊಂದು ಕೆಲಸ ಆ್ಯಡ್ ಆಯ್ತಾನೇ ಇರ್ತಾವೆ ಹಳ್ಳಿಗಳ ಕಡೆ ಅಂತ. ಮತ್ತು ದೋಸೆ ಹಿಟ್ಟನ್ನು ರುಬ್ಬಿಟ್ಟು ನನ್ನ ಮಗನ ಸ್ನಾನ ಮಾಡಿಸ್ಬೇಕು ಫಸ್ಟು. ಬೆಳಗ್ಗೆಯಿಂದ ಹೇಳ್ತಾನೇ ಇದ್ದೀನಿ, ಒಂದು ಕೆಲಸ ಮಾತ್ರ ಆಯ್ತಾನೇ ಇಲ್ಲ ಇರುತ್ತೆ. ಪೇಂಟು, ಕ್ಲೇ ಆ್ಯಕ್ಟಿವಿಟಿ, ಅದು ಇದು ಎಲ್ಲ ಮಾಡ್ತಾವ್ರೆ. ಪ್ರಣಾಮ್ದು ಸ್ನಾನ ಆಯಿತು ಫ್ರೆಂಡ್ಸ್. ಎಲ್ಲ ಕೆಲಸಗಳು ಮುಗಿಸಿದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ಎಲ್ಲ ಕೆಲಸಗಳಿಗೂ ಬ್ರೇಕ್ ಸಿಕ್ಕಿದೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂತಂದರೆ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಸ್ವೆಟ್ ಆಗಿಬಿಟ್ಟಿದ್ದೀನಿ ಸಕ್ಕತ್ತಾಗಿ. ಬೆಳಗ್ಗೆಯಿಂದ ಕೆಲಸ ಈ ಕೆಲಸ ಅಂತ ಮಾಡಿ ಆ್ಯಂಡ್ ಇವಾಗ ಅಮ್ಮ ಹಾಲು ಇಟ್ಬಿಟ್ಟು ಹೋಗಿದ್ದಾರೆ. ಅವರು ಹಾಲು ತೊಗೊಂಡೋದ್ರು ಡೈರಿಗೆ ಹಾಕೋದಕ್ಕೆ. ಇಲ್ಲಿ ಹಾಲು ಇಟ್ಟೋದ್ರು. ನಾನು ಇವಾಗ ಸ್ವಲ್ಪ ಟೀ ಮಾಡ್ಬಿಟ್ಟು ಪಾಪಕ್ಕೆ ಸ್ವಲ್ಪ ಹಾಲು ಕಾಯಿಸ್ಕೊಡ್ತೀನಿ ಅಷ್ಟೇ. ಅಮ್ಮ ಉಪ್ಪಿನಕಾಯಿಗೆ ಇವಾಗ ಇದನ್ನ ಹಾಕ್ತಾರೆ, ಖಾರ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾರೆ. ಒಗ್ಗರಣೆ ಗೊತ್ತಿಲ್ಲ, ಬಟ್ ಖಾರ ಹಾಕ್ತಾರೆ. ಅವರೇನೋ ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ. ಥರ ಟೈರ್ಡ್ ಅನ್ನಿಸ್ತಾ ಇದೆ. ಏನಾದ್ರು ತಿನ್ನಬೇಕು ಅನ್ನಿಸ್ತದೆ. ಮಧ್ಯಾಹ್ನ ಊಟ ಸರಿಯಾಗಿ ಮಾಡಿದೆ ಮಾತ್ರ. ಅಷ್ಟು ಹೊಟ್ಟೆ ಹಸಿತಾಯ್ತು ನನಗೆ. ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿ ತಿಂದೆ, ಬಟ್ ಆದರೆ ಏನೋ ಹೊಟ್ಟೆ ಹಸಿತಾಯ್ತು ಈ ಟೈಮಲ್ಲಿ. ಹಳ್ಳಿಗಳ ಕಡೆ ನಾವು ಊಟ ಎಷ್ಟೇ ತಿಂದರೂ ಕರ್ಗೋಗ್ಬಿಡತ್ತೆ ಬೇಗ. ಯಾಕಂದ್ರೆ ಅಷ್ಟು ಕೆಲಸ ಇರುತ್ತೆ. ಒಂದು ಪಾತ್ರೆ ತೊಳಿಬೇಕಾ ಇಲ್ಲಿಂದ ಅಲ್ಲಿದಕ್ಕೆ ಹೋಗ್ಬೇಕು. ಅದೇ ಬೆಂಗಳೂರಲ್ಲಿ ಪಕ್ಕದಲ್ಲಿ ಸಿಂಕ್ ಇರುತ್ತೆ, ತೊಳ್ಕೊಂಬಿಡ್ತೀವಿ. ಹೊಟ್ಟೆ ಹಸಿದಾಯ್ತು ನನ್ನಂತೂ. ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ನುಗ್ಗೆ ಸೊಪ್ಪು ಕಿತ್ಕೊಂಡ್ಬರ್ಬೇಕು ಇವಾಗ ಮನೆಯಿಂದಕ್ಕೆ ಹೋಗ್ಬಿಟ್ಟು ಬೇಗ ಬೆಳಕಿದ್ದಾಗಲೇ. ನಮ್ಮ ಗುಂಡ್ರಣ ಏನೇನೋ ಮಾಡ್ತಾ ಇರುತ್ತೆ, ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ. ಹೋಮ್ವರ್ಕ್ ಮಾತ್ರ ಒಂಚೂರು ಆಗಿಲ್ಲ. ಅಲ್ಲಿ ನೋಡಿ ಇಲ್ಲೇ ಕೂತೈತೆ, ಬೇಕಾಗಿರೋ ಕೆಲಸ ಒಂದೂ ಮಾಡಲ್ಲ. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ನಾನು, ಇವಾಗ ಮಾಡ್ಕೋಬೇಕು. ಹಾಗೆ ಮನೆಯಿಂದ ಹೋಗಿದ್ನ ಬೋಂಡ ಮಾಡೋಕ್ಕೆ ನುಗ್ಗೆ ಸೊಪ್ಪು ತೊಗೊಬರೋಣ ಅಂತ. ಇದು ಸಿಕ್ತು, ಏನು ಹೇಳಿ, ನಮ್ಮ ತೋಟದಲ್ಲಿ ಮರಗೆಣಸಿತ್ತು. ಹಂದಿ ಎಲ್ಲ ತೋಡಾಕ್ಬಿಟ್ಟು ಎಲ್ಲ ತಿಂದಾಕ್ಬಿಟ್ಟಿತ್ತು. ಯಾವುದೋ ಒಂದು 2-3 ಪೀಸು ಬೇರೆ ಹಂಗೆ ಅಂಟ್ಕೊಂಡಂಗೆ ಭೂಮಿ ಒಳಗಡೆ ಇತ್ತು. ಇನ್ನು ಇದನ್ನು ಬಿಟ್ಟರೆ ಇವತ್ತು ಬಿಡಲ್ಲ, ತಿಂದಾಕ್ಬಿಡತ್ತೆ ಅಂದ್ಬಿಟ್ಟು ಒಂದು 2-3 ಪೀಸು ಕಿತ್ಕೊಂಡು ಬಂದೆ. ಅಯ್ಯೋ ಇದು ಬರ್ತಾನೆ ಇಲ್ಲಪ್ಪ ಕೈಗೆ ಮರಯ. ಒಂದು 3 ಪೀಸ್ ಇತ್ತು ನೋಡಿ ಈ ಥರ. ಇದು ತೊಗೊಂಡು ಬಂದೆ. ಇನ್ನೂ ಜಾಸ್ತಿನೇ ಇದೆ ಗಿಡಗಳು. ಅದನ್ನೆಲ್ಲ ಕಿತ್ಬಿಟ್ರೆ ಅಟ್ಲೀಸ್ಟ್ ತಿನ್ಬೋದು. ಇಲ್ಲಾಂದರೆ ಎಲ್ಲ ಹಂದಿ ಪಾಲಾಗುತ್ತೆ. ನಾವು ತಿಂದೇ ಇಲ್ಲ ಮರಗೆಣಸನ್ನ. ಹಾಕ್ದಾಗಿಂದ ಕೂಡ ಪಾಪ ಅಪ್ಪ ಅವಾಗ ಹಾಕಿದ್ರು. ಅವರು ಯಾವತ್ತೂ ಕಿತ್ತಿರಲಿಲ್ಲ. ನಾವು ಏನು ಕಿತ್ಕೊಂಡು ತಿನ್ನೋರೇನಲ್ಲ. ಬಟ್ ಇವತ್ತು ಹೋದ್ನಲ್ಲ ಮನೆಯಿಂದಕ್ಕೆ, ಹಂದಿ ಏನೆಲ್ಲ ತಿಂದಾಕ್ಬಿಡೈತೆ. ಒಂದು 5-6 ಗಿಡಗಳನ್ನ ಬೇರೆ ಸಮೇತ ಕಿತ್ತಿ ತಿಂದುಬಿಡೈತೆ. ಇಲ್ಲಿ ನೋಡಿ, ಕೈನ ಹೆಂಗೆ ಶಾರ್ಪಾಗಿ ಎರ್ಕೊಂಬಿಟ್ಟಿದ್ದೀನಿ. ಹಂಗೇನೆ ಏನಾದ್ರು ಕಟ್ ಮಾಡ್ತಾ ಇರ್ತೀವ, ಹಂಗೆ ಪರ್ರ ಅಂತ ಎರ್ಕೊಂಬಿಡ್ತೀವಿ, ಕಾಣಲ್ಲ. ಫ್ರೆಂಡ್ಸ್, ಇದ್ರದ್ದು ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಇವಾಗ ನೆನೆಯಕ್ಕೆ ಹಾಕ್ತೀನಿ. ಆ್ಯಂಡ್ ಅದು ಬಿಟ್ಟರೆ ಒಂಥರ ಟೈರ್ಡ್ ಅನ್ಸುತ್ತಪ್ಪ. ನಾನು ಸರಿ ಇವಾಗ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಅದಾದಮೇಲೆ ಇವಾಗ ಬೋಂಡಕ್ಕೆ ರೆಡಿ ಮಾಡ್ಕೋಬೇಕು. ನುಗ್ಗೆ ಸೊಪ್ಪು ಬಂದೈತೆ ನೋಡಿ ಆಲ್ರೆಡಿ. ಇದು ಸ್ವಲ್ಪ ಎಲ್ಲ ತೆಗಿಬೇಕು. ಚೆನ್ನಾಗಿರೋದನ್ನ ಯೂಸ್ ಮಾಡ್ಕೋಬೇಕು ಅಷ್ಟೇ. ಬೇಡ ಅಂದ್ಕೊಂಡು ಅದು ಇದು ಅಂತ ಮಾಡ್ತಾನೆ ಇದ್ದೀನಿ. ಹಿಂಗೆ ಕತೆ. ಈ ಕಡೆ ಅಮ್ಮ ಪೂಜೆ ಮಾಡ್ತಾವ್ರೆ. ನಮ್ಮ ಗುಂಡಣ್ಣ ನೋಡಿ ಮಾಡ್ತಾನೆ ಐತೆ. ಮಾಡಬೇಕಾಗಿರೋದು ಒಂದೂ ಮಾಡ್ತಾಳೆ ನಮ್ಮ ಗುಂಡಣ್ಣ. ಹೋಮ್ವರ್ಕ್ ಒಂಚೂರು ಮುಟ್ಟಿಲ್ಲ. ಪೇಂಟ್ ಮಾಡೋದ್ರಲ್ಲಿ ಐತೆ ನಮ್ಮ ಗುಂಡಣ್ಣ. ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಬುಕ್ಸ್ ಎಲ್ಲ ಜೋಡಿಸಿ ಇಟ್ಕೊಬಿಟ್ಟವ್ರೆ. ಮೊಮ್ಮಗ ನಾವು ಬಕ್ಕಳ ದೇವ್ರ ಮುಂದಕ್ಕೆ ನೋಡಿ
ಅವ್ರ ದೊಡ್ಡಮ್ಮ ಏನೋ ಪೂಜೆ ಮಾಡ್ಬೇಕಂತೆ ಅಂದ್ರು. ಪೆನ್ಸಿಲು ಎರೇಸರಲ್ಲಿ ಇಡಪ್ಪ. ಅಜ್ಜಿ ನೋಡಿ ಎಲ್ಲ ಇಕ್ಕೊಂಡದ್ ಮುಂದಕ್ಕೆ ನೋಡು. ನೀನ್ ಓದೋನು ಮಾಡಿ ಹ್ಞೂ ಸರಿ ಅಮ್ಮ. ನೀನು ಓದೋನು ಅಜ್ಜಿ ಮಡ್ಗದ. ಬ್ಯಾಗ್ ಎಲ್ಲ ಬಿಡ, ಬುಕ್ಸ್ ಸಾಕು. ದೀಪ ಹಚ್ತೈತೆ ಅಜ್ಜಿ, ಬ್ಯಾಗೆಲ್ಲ ಏನ್ ಬಿಡ. ಗುಂಡು ಅಡ್ಡದ ಗುಂಡು ಕೃಷ್ಣ ಅವನ ನೋಡ ಬೆದರ ಕುತ್ಕೊಂಡ ಈಗ ನೋಡ ಓಡಿಸ್ಕೊಳೈತ ಗಾಡಿ ಗುಂಡ ನೋಡ ನೋಡ ಇಷ್ಟ ಯಾವ ತರ ಮಾಡ್ತಾನ ಗುಂಡು. ಹ್ಞೂಪ್ಪ ಕರ್ಬೇವಿನ ಸೊಪ್ಪಲ್ಲ, ಅದು ನುಗ್ಗೆ ಸೊಪ್ಪು. ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಅಮ್ಮ ಬೆಳಕಣ್ಣ ಏನು ಹಾಕಿಸ್ಬಿಡ. ಪ್ರಣಾಮ್ ಕಂಡವೆ ಮೆಣಸಿನಕಾಯಿ ಅಲ್ಲ ಉರಿಲಿ ಬಿಡಮ್ಮ ಒಂದ್ಸರಿ, ಅವ್ ಆಮೇಲೆ ಗೊತ್ತಾಯ್ತದ ಅವನಿಗೆ. ಹಂಗ ಹಾಕಕ್ಕಾಗಲ್ಲ ಅಜ್ಜಿ, ಮೆಣಸಿನಕಾಯಿ ಇರಿಸಲ್ಲ ಪಾಪು. ಅಲ್ಲಿ ಉಪ್ಪಿನಕಾಯಿ ಸೀದೋಯ್ತದೆ ಬೇಗ. ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಪ್ರಣಮ್ ತೆಗಿಯ, ಹಂಗಾಗಲ್ಲ. ಆಕ್ಚುಲಿ ಇದೇನ್ ಗೊತ್ತಾ, ಘಾಟ್ ಹೊಡಿತಾ ಇರತ್ತೆ ನಿನ್ಗೆ. ಇವಾಗ ಗೊತ್ತಾಗಲ್ಲ, ನೋಸ್ ಒಳಗಡೆ ಎಲ್ಲ ಉರಿ ಬರುತ್ತೆ. ತಾಳು ನಿಂಗೆ ಸ್ವಲ್ಪ ಮತ್ ಬಾಯಿ ಕಡೆ ಬೇಡ. ಅದು ಮೆಣಸಿನ್ಕಾಯಿ ಸಾವಾಸ ಚಿನ್ನಿ ತೆಗಿ. ಹಿಂಸೆ ಕೊಡ್ತಾನೆ ಕಣಮ್ಮ ನಿಂಗೆ. ನೋಡಿ ಹೋಯ್ತದ ನೋಡ್ ಮುಗಳಿಕೆ. ನೋಡ್ಬಿಡಿ ಅಜ್ಜಿ ರುಬ್ಕೊಳತ್ತೆ. ನಾನಂತೂ ಮುಟ್ಟಲ್ಲ, ನಂಗೆ ಭಯ ಇದು. ಅಡ್ಗೆ ಮನೆಗೆ ಹೋಯ್ತು ಅದು. ಇನ್ನೊಂದ್ ದಿವ್ಸ ನಾನು ಕೊಡಲ್ಲ. ಜೀರಿಗೆ ಏನಮ್ಮ ಇಷ್ಟೊಂದು ಹಾಕೊಂಡಿದ್ಯಾ? ಪ್ರಣಮ್ ಎಲ್ಲ ಚಲ್ತಾ ಇದೆಯಾ ಪ್ರಣಮ್ ನೀನು? ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಸಕ್ಕತ್ತಾಗಿದೆ ಮಾತ್ರ ಇದು ಖಾರ. ಒಳ್ಳೆ ಕಲರ್ ಬಂದಿದೆ, ಘಮ ಘಮ ಫ್ಲೇವರ್ ಹಂಗೆ ಇದೆ ಇದ್ದು. ನೋಡಿ ಇದು ಬೋಂಡೋಕ್ ರೆಡಿ ಆಗ್ತಾ ಇದೆ. ಪಾಪ ನಾನಿದ್ದೀನಿ ಅಂತ ನನ್ನ ಮತ್ತೆ ಇಷ್ಟೆಲ್ಲ ಮಾಡೋದು, ಮಾಡಿಕೊಡೋದು ಮತ್ತು ಮಾಡಿಸೋದು. ಪಾಪ ತಿನ್ನಲಿ ಅಂತ ಹೇಳ್ಬಿಟ್ಟು. ಅದರ್ವೈಸ್ ಅವ್ರೊಬ್ರಿಗೆ ಅಂತ ಏನೇನು ಮಾಡ್ಕೊಡಲ್ಲ ಅವರು. ನೀರು ಹಾಕಿ ಕಲ್ಸ್ಕೊಂಡ್ಬಿಡ್ತೀನಿ ಇದನ್ನು. ಕಣಮ್ಮ ಕೈ ಉರಿ ಎತ್ಕೊಳ್ಳಿತಿಗೆ ಅಂತ. ಕೈ ತೊಳ್ಕೊಳಮ್ಮ ಫಸ್ಟು. ತೊಳ್ಕೊಳ್ಬೇಕಾದ್ರೆ ತಿರುಗು. ನೀನು ದೊಡ್ಡ ಸೌಟ್ ತಗೋಬೇಕು ತಾನೇ ನೀನು ಹಿಂಗಿದ್ದಾಗ. ಆಹಾ ಘಮ 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 ಘಮ. ರಾತ್ರಿ ಬಿಸಿ ಬಿಸಿ ಅನ್ನಕ್ಕೊಂದು ಉಪ್ಪಿನಕಾಯಿ ಹಾಕೊಂಡು ತಿಂದ್ಬಿಡೋದೆ ಇವತ್ತು. ನೋಡ್ತಾ ಇದ್ರಲ್ಲ ನಮ್ಮ ಉಪ್ಪಿನಕಾಯಿ ಡಬ್ಬ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ ಇದು ನೋಡಿದ ತಕ್ಷಣ ಬಾಯ್ನೀರು ಬರ್ತೈತಿ ಹೇಳಿ. ಎಷ್ಟು ದಿನದ ಕನಸು ಗೊತ್ತಾ ನನಗಿದು. ಈ ಥರ ಉಪ್ಪಿನಕಾಯಿ ಹಾಕಿಸ್ಕೊಂಡು ತಿನ್ನಬೇಕು ಅಂತ ಕನ್ಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಸಖತ್ತಾಗಿ ಹಾಕಿದ್ದಾರೆ ಮಾತ್ರ ನಮ್ಮತ್ತೆ ಉಪ್ಪಿನಕಾಯಿನ. ಆಹಾ ಯಮ್ಮಿ. ಓಪನ್ ಮಾಡಿ ತೋರಿಸ್ತೀನಿ ತಾಳಿ. ನೋಡಿ ಸಖತ್ತಾಗಿದೆ ಮಾತ್ರ. ನನಗೋಸ್ಕರ ಮಾಡಿರೋದು ಉಪ್ಪಿನಕಾಯಿ ಅಂತ. ಇದು ಬೋಂಡ ರೆಡಿ.